ವಿರಾಜಪೇಟೆಯ ಶಿವಕೇರಿಯ ಮಾರಿಯಮ್ಮ ದೇವಾಲಯದಲ್ಲಿ ವಾರ್ಷಿಕ ಮಾರಿಯಮ್ಮ ಉತ್ಸವ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗ್ತಾ ಇತ್ತು. ಕಳೆದ ಸುಮಾರು 10 ವರ್ಷಗಳಿಂದ ದೇವಾಲಯದಲ್ಲಿ ಸರಳವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ದೇವಾಲಯದಲ್ಲಿ 3 ದೇವಿಗಳ ಆರಾಧನೆ ನಡೆಯುತ್ತಿತ್ತು. ದೇವರ ದರ್ಶನ ನೀಡ್ತಾ ಇದ್ದ ಮುಖ್ಯ ಅರ್ಚಕರು ಮರಣ ಹೊಂದಿದ್ರು. ಮುಖ್ಯವಾಗಿ ಮಾರಿಯಮ್ಮ, ಚೌಡೇಶ್ವರಿ, ದುರ್ಗಾದೇವಿಯ ದರ್ಶನ ನೀಡ್ತಾ ಇದ್ದ ವ್ಯಕ್ತಿಗಳು ಮರಣದ ಬಳಿಕ ಆ ಸ್ಥಾನಕ್ಕೆ ಮರು ಆಯ್ಕೆ ನಡೆದಿರಲಿಲ್ಲ. ಇತ್ತೀಚೆಗೆ ದೇವಾಲಯದ ಆಡಳಿತ ಮಂಡಳಿಯು ಭಾಗದ ಎಲ್ಲ ಜನರ ಒಪ್ಪಿಗೆ ಮೇರೆಗೆ ತಮ್ಮ ಜನಾಂಗದ ಮಠಕ್ಕೆ ತೆರಳಿ ಮುಖ್ಯ ಅರ್ಚಕರನ್ನ ಆಯ್ಕೆ ಮಾಡಲು ತಮ್ಮ ಜನಾಂಗದ ಮಠವು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿರುವ ಮಂಟೇಸ್ವಾಮಿ ಮಠಕ್ಕೆ ತೆರಳಿ ಮಾಹಿತಿಯನ್ನ ಬಯಸಿದಾಗ ಮಠಾಧೀಶರು ಮದ್ದೂರು ತಾಲೂಕಿನ ಹೊನ್ನನಾಯಕನಹಳ್ಳಿಯಲ್ಲಿ ಒಂದು ಬಸವ ಇದ್ದು ಯಾರಿಗೆ ದೈವದ ಆರಾಧನೆಯ ದರ್ಶನವಾಗುತ್ತೋ ಅವರನ್ನು ಆಯ್ಕೆ ಮಾಡುವ ಎಲ್ಲ ಗುಣಗಳಿವೆ ಎಂದು ತಿಳಿಸಿದರು. ತಕ್ಷಣ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಊರಿನ ಮುಖ್ಯಸ್ಥರು ಅಲ್ಲಿಗೆ ತೆರಳಿ ಬಸವನ ದರ್ಶನ ಪಡ್ಕೊಂಡು ತಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಸಹಾಯ ಮಾಡಲು ಮನವಿ ಮಾಡಿದರು. ಆ ಹಿನ್ನೆಲೆ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮಾಡಿ ಆಗಮಿಸಿದ ಬಸವನಿಗೆ ಪೂಜೆ ಸಲ್ಲಿಸಲಾಯಿತು. ನಂತರ ಬಸವನ ದೇವಾಲಯಕ್ಕೆ ಸೇರಿದ ಎಲ್ಲ ಪುರುಷರಿಂದ ದೇವಾಲಯದ ಆವರಣದಲ್ಲಿ ಕುಳಿತುಕೊಳ್ಳಲು ಬಸವನನ್ನ ತಂದವರು ತಿಳಿಸಿದರು. ಸುಮಾರು 100ಕ್ಕೂ ಹೆಚ್ಚು ಪುರುಷರು ಅಲ್ಲಿ ಕುಳಿತುಕೊಂಡ ಸಂದರ್ಭ ಬಸವನು ಪ್ರತಿಯೊಂದು ವ್ಯಕ್ತಿಯ ಬಳಿ ತೆರಳಿ ಓರ್ವ ವ್ಯಕ್ತಿಯನ್ನ ಗುರುತಿಸಿ ಆ ವ್ಯಕ್ತಿಯನ್ನ ತನ್ನ ಕೊಂಬಿನಿಂದ ಎಳೆದುಕೊಂಡು ಬಂದು ನೀರು ಹರಿಯುವ ಜಾಗಕ್ಕೆ ಬಿಸಾಕಿ ನಂತರ ನೀರಿನಲ್ಲಿ ನಿಲ್ಲಿಸಿ ಆ ವ್ಯಕ್ತಿಯ ಬಟ್ಟೆಗಳನ್ನ ಕಳಚಿ ಶುಭ್ರವಾದ ಬಟ್ಟೆಯನ್ನ ತೊಡಿಸಿ ನಂತರ ಆ ವ್ಯಕ್ತಿಯ ಬೆನ್ನ ಮೇಲೆ ತನ್ನ ಕಾಲನ್ನು ಇಟ್ಟು ಆಶೀರ್ವಾದ ಮಾಡಿತು. ನಂತರ 2 ದೇವಿಯ ದರ್ಶನ ನೀಡುವ ವ್ಯಕ್ತಿಯನ್ನ ಅದೇ ರೀತಿ ಹುಡುಕಿಕೊಂಡು ಹೋಗಿ ಆಯ್ಕೆ ಮಾಡಿತು.
ಸ್ವಲ್ಪ ಹಿಂದೋಗಿ. Hey! ಏನೋ ಡೌಟು ಅದಾಗಲೇ ಭಂಡಾರ ಅಡ್ಡ ಇತ್ತು ಅನಿಸುತ್ತೆ. ಆಗಲೇ ಆಗ್ತಿತ್ತು ಭಂಡಾರ ಅಡ್ಡ ಇತ್ತು. ಅವರು ಬೇರೆ ಅದೇ ಕೂಡ ಜನರು ಬಸವನ ಆಗಮನ ಮತ್ತು ಆಯ್ಕೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಊರಿನ ಪ್ರಮುಖರಾದ ವಿಠಲ ಮಾತನಾಡಿ, ಈ ರೀತಿಯ ಆಯ್ಕೆ ಬಹಳ ವಿಶೇಷವಾದ ಅನುಭವ ನೀಡಿದೆ ಎಂದರು. ನಮ್ಮಲ್ಲಿ ಹಿರಿಯರು ತುಂಬ ಕಮ್ಮಿ ದೇವರು ಬರ್ತಾ ಇದ್ದರು. ಅವರೀಗ ತೀರೋಗಿ 12 ವರ್ಷ ಆಗಿದೆ. ಆದ್ದರಿಂದ ನಮಗೆ ಸರಿಯಾಗಿ ಒಂದು ದೇವರು ಬರ್ತಾ ಇತ್ತು. ಅದು ಆಯ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ನಾವು ಒಂದು ಊರಲ್ಲೆಲ್ಲ ಸೇರಿ, ನಾವು ಊರೆಲ್ಲ ಮುಖಂಡರೆಲ್ಲ ಸೇರಿ ಮೀಟಿಂಗ್ ಮಾಡಿ ನಾವು ಇದಕ್ಕೊಂದು ಅಲ್ಲಿ ಮಠ ಹೋಗಿ ವೆಂಕಟೇಶ್ವರ ಮಠ ಹೋಗಿ ತೀರ್ಮಾನ ಮಾಡಿ ಒಂದು ಬಸವನ ಕರೆಸಿ ನಾವೊಂದು ಈ ಬಸವನ ಕರೆಸಿ ಒಂದು ಅರ್ಚಕರ ಒಂದು ಆಯ್ಕೆ ಮಾಡಬೇಕಂತೇಳಿ ತೀರ್ಮಾನ ತಗೊಂಡು ಅದೇ ರೀತಿ ನಮಗೆ ಬಸವ ಬಂದಿದೆ. ಬಸವ ಬಂದು ನಮಗೆ ಚೆನ್ನಾಗಿ ಒಂದು ಮಾರಿನೂ ಹಾಸ್ಬಿಟ್ಟಿದೆ, ಚಾಮುಂಡೇಶ್ವರನೂ ಹಾಸ್ಬಿಟ್ಟಿದೆ, ದುರ್ಗಿನ ಒಂದು ಹಾಸ್ಬಿಟ್ಟಿದೆ. ಇನ್ನು ಮುಂದೆ ನಮಗೂ ಎಲ್ಲ ಕಾರವಾರ ನಮಗೆ ಚೆನ್ನಾಗಿ ನಡೆಸಿಕೊಡ್ಬೇಕು ಅಂತೇಳಿ ಪೂಜಾರಿ ನಮ್ಮ ಊರವ್ರನ್ನೆಲ್ಲ ಕೇಳಿಕೊಂಡು ನಾನು ಭಾವಿಸ್ತೀನಿ.